ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ನನ್ನ ಮಲ್ಲಿಗೆಯ ಗಿಡದಲ್ಲಿ ಗಿಡ ತುಂಬ ಹೂವಾಗಬೇಕಾದ್ರೆ ಇವತ್ತು ನಾನು ಸ್ಪ್ರೇಯನ್ನು ಹಾಕ್ತೇನೆ. 2 ರೀತಿಯ ಸ್ಪ್ರೇಗಳನ್ನು ಹಾಕ್ತಾ ಇದ್ದೇನೆ. ಯಾವ ಒಂದು ಸ್ಪ್ರೇ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ನಾನು ಇವಾಗ ತೋರಿಸ್ತಾ ಇರುವಂಥದ್ದು ಮಲ್ಟಿಪ್ಲೆಕ್ಸ್ ಅಂತ. ಇದು 250 mlಗೆ 155 ರೂಪಾಯಿ ಅಷ್ಟೇ. ಇದು ಎಲ್ಲ ಫರ್ಟಿಲೈಸರ್ ಶಾಪಲ್ಲೂ ಸಿಗ್ತದೆ. ಇದು ನಮ್ಮ ಗಿಡಗಳಿಗೆ ಉಂಟಲ್ಲ, ಚೆನ್ನಾಗಿ ಚಿಗುರು ಬಂದು ಗಿಡದಲ್ಲಿ ಮೊಗ್ಗು ಇಡಲಿಕ್ಕೆ ತುಂಬಾ ಸಹಾಯಕಾರಿಯಾಗ್ತದೆ. ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಇದನ್ನು ನೀವು ಹಾಕಲೇಬೇಕು. ಗಿಡಗಳಿಗೆ 15 ದಿನಕ್ಕೊಮ್ಮೆ ಹಾಕಬೇಕಾಗ್ತದೆ. ಅದರ ಜೊತೆ ನಾವು ಮೈಕ್ರೋಲಾವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮೈಕ್ರೋಲ ಕೂಡ ಅಷ್ಟೇ, ನಮ್ಮ ಗಿಡದಲ್ಲಿ ಚೆನ್ನಾಗಿ ಹೂ ಬರಲಿಕ್ಕೆ ಒಂದು ಒಳ್ಳೆಯ ಸ್ಪ್ರೇ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಮೈಕ್ರೋಲವನ್ನು ಮಲ್ಲಿಗೆ ಹೂವಿಗೆಲ್ಲದೆ ತರಕಾರಿಗಳಿಗೂ ಬಳಸ್ತಾರೆ. ಇದು ಕೂಡ ಹಾಗೆಯೇ 250 mlಗೆ 220 ರೂಪಾಯಿ. ಇದು ಕೂಡ ಹಾಗೆಯೇ ಎಲ್ಲ ಫರ್ಟಿಲೈಸರ್ ಶಾಪಲ್ಲೂ ಕೂಡ ಸಿಗ್ತದೆ ಸ್ನೇಹಿತರೆ. ಇದು 2ರ ಮಿಶ್ರಣವನ್ನು ಒಟ್ಟಿಗೆ ಮಾಡಿ ನಾನಿವತ್ತು ಗಿಡಗಳಿಗೆ ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಈ ಸ್ಪ್ರೇಯನ್ನು ಹಾಕುವಾಗ ನಾವು ಗಿಡಗಳಿಗೆ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡಬೇಕು. ಅಂದರೆ 20 ದಿನ 30 ದಿನ ಬಿಟ್ಟೆಲ್ಲ ಮಾಡಬಾರ್ದು. 15 ದಿನಕ್ಕೊಮ್ಮೆ ನಾವು ಸ್ಪ್ರೇ ಮಾಡ್ತಾ ಇರಬೇಕು. ಇಲ್ಲಿ ನೋಡಿ, ನಾನು ಮೆಷರ್ಮೆಂಟ್ ಕಪ್ ನಿಮಗೆ ತೋರಿಸ್ತಾ ಇದ್ದೇನೆ. ಇದು 10 ml 20 30 ಆ ರೀತಿಯಾದಂತಹ ಒಂದು ಮೆಷರ್ಮೆಂಟ್ ಕಪ್ಪು. ಇದು ನನಗೆ ಫರ್ಟಿಲೈಸರ್ ಶಾಪ್ನವರೇ ಕೊಟ್ಟದ್ದು. ಸ್ನೇಹಿತರೆ, ಇಲ್ಲಿ ನಾನು ಸುಮಾರು ಈ ಬಕೆಟಲ್ಲಿ ನನಗೆ 20 ಲೀಟ್ರ್ ನೀರು ಹಿಡಿತದೆ. ಅದರ ಕ್ವಾಂಟಿಟಿಗೆ ಬೇಕಾದಷ್ಟು 20 ಲೀಟ್ರ್ ನೀರಿಗೆ ಬೇಕಾದಷ್ಟು ನಾನಿವತ್ತು ಮೆಡಿಸಿನನ್ನು ಹಾಕ್ತಾ ಇದ್ದೇನೆ. ಮತ್ತೆ ಬೇಕಾದರೆ ಮತ್ತೆ ಮಾಡಬಹುದು ಅಂತ. ಒಂದು ವೇಳೆ ಮಳೆ ಬಂದರೆ ಕಷ್ಟ, ಅದಕ್ಕೋಸ್ಕರ ನಾನು 20 ಲೀಟರ್ ನೀರಿಗೆ ಬೇಕಾಗುವಷ್ಟು ಮೆಡಿಸಿನನ್ನು ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಮಲ್ಟಿಪ್ಲೆಕ್ಸ್ ನಾನು ಏನು ಹೇಳ್ತಾ ಇದ್ದೇನೆ ನೋಡಿ, 2 ಬಗೆಯದ್ದುಂಟು. ಒಂದು ಮಲ್ಟಿಪ್ಲೆಕ್ಸ್, ಇನ್ನೊಂದು ಮೈಕ್ರೋಲಾ. ಮಲ್ಟಿಪ್ಲೆಕ್ಸನ್ನು ನಾವು 1 ಲೀಟರ್ ನೀರಿಗೆ 3 ml ಹಾಕಬೇಕು. ನೆಕ್ಸ್ಟ್ ಮೈಕ್ರೋಲವನ್ನು 1 ಲೀಟರ್ ನೀರಿಗೆ 2 ml ಹಾಕಬೇಕು ಸ್ನೇಹಿತರೆ. ಇದು ಒಂದು ನಿಮ್ಮ ಗಮನದಲ್ಲಿರಲಿ. ನಾವು ಇದೇ ರೀತಿ ಹಾಕಬೇಕು. ನಾನು ಹೇಳ್ತಾ ಇರೋದು 1 ಲೀಟರಿಗೆ. ಅದನ್ನು ನೀವು ಎಷ್ಟು ನೀರು ತಗೊಳ್ತೀರಿ ನೋಡಿ, ಅದನ್ನು ಡಬ್ಬಲ್ ಮಾಡ್ತಾ ಹೋಗಿ. ಈಗ ನೀವು 2 ಲೀಟ್ರ್ ಆದರೆ ಮೈಕ್ರೋಲಾ 4 ml ಆಗ್ತದೆ, ಮಲ್ಟಿಪ್ಲೆಕ್ಸ್ 6 ml ಆಗ್ತದೆ. ಹಾಗೆ ಡಬ್ಬಲ್ ಆಗ್ತಾ ಹೋಗ್ತದೆ. ನಾನಿಲ್ಲಿ 20 ಲೀಟರ್ ನೀರನ್ನು ತಗೊಂಡು 20 ಲೀಟರ್ ನೀರಿಗೆ ಬೇಕಾಗುವಷ್ಟು ಮೆಡಿಸಿನನ್ನು ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಈ ಒಂದು ಸ್ಪ್ರೇ ಉಂಟಲ್ಲ, ನಮ್ಮ ಗಿಡದಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತದೆ. ಅದರಲ್ಲಿ ನಿಮಗೆ ಡೌಟೇ ಬೇಡ ಸ್ನೇಹಿತರೆ. ಈ ಸ್ಪ್ರೇ ಹಾಕಿ ಸುಮಾರು 20 ದಿನ ಆದ ನಂತರ ನಮ್ಮ ಗಿಡದಲ್ಲಿ ಚೆನ್ನಾಗಿ ಮೊಗ್ಗು ಇಟ್ಟು ನಮ್ಮ ಗಿಡದಲ್ಲಿ ಒಂದು ಉತ್ತಮವಾದಂತಹ ಮಲ್ಲಿಗೆ ಹೂ ಸಿಗ್ತದೆ ಅಂತ ಹೇಳ್ಬೋದು. ನನ್ನ ಗಿಡದಲ್ಲಿ ಈಗ ಚೆನ್ನಾಗಿ ಹೂವೆಲ್ಲ ಬರ್ತಾ ಉಂಟು. ಯಾವ ರೀತಿ ಗಿಡದಲ್ಲಿ ಹೂವಾಗ್ತದೆ ಎಂಬುದು ನಾನು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ಖಂಡಿತ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಹಾಗೆ ಈ ಸ್ಪ್ರೇಯನ್ನು ನಾನು ಆಗಲೇ ಹೇಳಿದಾಗೆ 15 ದಿನಕ್ಕೊಮ್ಮೆ ನೀವು ಕಂಪಲ್ಸರಿಯಾಗಿ ಸ್ಪ್ರೇ ಮಾಡಬೇಕು. ಅದು ಯಾರೋ ನೀವು ಜೀವಾಮೃತ ರಸಗೊಬ್ಬರ ಹಾಕೋದಾದರೆ 15 ದಿನಕ್ಕೊಮ್ಮೆ ಸ್ಪ್ರೇ ಹಾಕಬೇಕಂತ ಏನಿಲ್ಲ. ನಿಮಗೆ ಇಷ್ಟ ಬೇಕು, ಜಾಸ್ತಿ ಹೂ ಬೇಕು ಅನ್ನುವ ಟೈಮಲ್ಲಿ ಸ್ಪ್ರೇ ಮಾಡಿ. ಇಲ್ಲ ಅಂದರೆ ನಿಮಗೆ ಜೀವಾಮೃತ ರಸಗೊಬ್ಬರದಲ್ಲೇ ಗಿಡ ತುಂಬ ಹೂವಾಗ್ತಾ ಹೋಗ್ತದೆ, ಅದರಲ್ಲೇನು ಡೌಟೇ ಇಲ್ಲ. ನಾನು ಜಾಸ್ತಿ ಹಾಕೋದು ಜೀವಾಮೃತ ರಸಗೊಬ್ಬರನೇ. ಇವಾಗ ಮಳೆ ಬಂದು ಗಿಡ ಎಲ್ಲ ಹಾಳಾಗಿದೆ. ಗಿಡಗಳನ್ನು ನಾವು ಸೆಟ್ ಮಾಡಬೇಕು. ಚೆನ್ನಾಗಿ ಹೂ ಬರಬೇಕಾದ್ರೆ ಸ್ವಲ್ಪ ನಾವು ಚೂರು ಕಷ್ಟವನ್ನು ತಗೊಳ್ಬೇಕು. ಅದಕ್ಕೆ ಬೇಕಾದಂತಹ ಮೆಡಿಸಿನ್ ಸ್ಪ್ರೇಗಳನ್ನೆಲ್ಲ ಹಾಕಬೇಕಾಗ್ತದೆ. ಹಾಗಾಗಿ ನಾನಿವತ್ತು ಮೈಕ್ರೋಲಾ ಮತ್ತು ಮಲ್ಟಿಪ್ಲೆಕ್ಸ್ 2ರ ಒಟ್ಟಿಗೆ ಮಿಶ್ರಣವನ್ನು ಮಾಡಿ ಗಿಡಗಳಿಗೆ ನಾನು ಸ್ಪ್ರೇಯನ್ನು ಮಾಡ್ತಾ ಇದ್ದೇನೆ. ಇದು ಹಾಕಿದ ನಂತರ ನನ್ನ ಗಿಡದಲ್ಲಿ ಒಳ್ಳೆ ಹೂ ಬರ್ತಾ ಉಂಟು ಸ್ನೇಹಿತರೆ. ಇದು ನನ್ನ ಹಾನೆಸ್ಟ್ ರಿವ್ಯೂ. ಹಾಗಾಗಿ ನಾನು ನಿಮಗೆ ಇದರ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಈ ಸ್ಪ್ರೇ ಮಾಡುವಾಗ ಮಳೆ ಬರಬಾರ್ದು. ಸ್ಪ್ರೇ ಮಾಡಿ ಸರಿಸುಮಾರು 1 ಗಂಟೆವರೆಗೆ ಚೆನ್ನಾಗಿ ಬಿಸಿಲಿರಬೇಕು. ನಂತರ ಮಳೆ ಬಂದರೆ ಪರವಾಗಿಲ್ಲ, ಅಲ್ಲಿವರೆಗೆ ಮಳೆ ಬರಬಾರ್ದು. ಇನ್ನೊಂದೇನಂತ ಹೇಳಿದರೆ, ಈ ಸ್ಪ್ರೇ ಮಾಡುವ ದಿವಸ ನೀವು ಬೆಳಗ್ಗೆ ಗಿಡಗಳಿಗೆ ನೀರು ಹಾಕಿ, ಮತ್ತು ಈ ಸ್ಪ್ರೇ ಮಾಡಿದ ನಂತರ ನಿಮ್ಮ ಗಿಡಗಳಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕಲಿಕ್ಕೆ ಹೋಗಬೇಡಿ. ಮಾರನೇ ದಿನ ನೀರು ಹಾಕಿ. ನಿಮಗೆ ಆಗ ಒಳ್ಳೆ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ, 100%. ಅದರಲ್ಲಿ ಡೌಟೇ ಇಲ್ಲ. ಹಾಗೆ ಮಾಡಿ. ಹಾಗೆ ಒಂದು ವೇಳೆ ನೀವು ಜೀವಾಮೃತ ರಸಗೊಬ್ಬರ ಹಾಕೋದಿಲ್ಲ, ನಾವು ಖಾಲಿ ಸ್ಪ್ರೇನೇ ಹಾಕ್ತೇವೆ ಅನ್ನುವಾಗಿದ್ದರೆ ನೀವು ಕರೆಕ್ಟ್ 15 ದಿನಕ್ಕೊಮ್ಮೆ ಈ ಸ್ಪ್ರೇಯ ಬಳಕೆಯನ್ನು ಮಾಡ್ತಾ ಇರಬೇಕು. ಇವತ್ತು 15 ದಿನ ಬಿಟ್ಟು ನಂತರ 20-25 ದಿನ ಬಿಟ್ಟು ಸ್ಪ್ರೇ ಮಾಡೋದಲ್ಲ. 15 ದಿನ ಅಂದರೆ 15
ದಿನ ಬಿಟ್ಟು ನೀವು ಸ್ಪ್ರೇ ಮಾಡಬೇಕು. 15 ದಿನಕ್ಕೊಮ್ಮೆ ನೀವು ಸ್ಪ್ರೇ ಮಾಡಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಬರೋದು. ತಿಂಗಳಿಗೆ 2 ಬಾರಿ ನೀವು ಸ್ಪ್ರೇ ಮಾಡಬೇಕಾಗ್ತದೆ ಸ್ನೇಹಿತರೆ. ಇಷ್ಟೇ, ಬೇರೆ ಏನಿಲ್ಲ. ಅದು ನೀವು ಏನು ಮಾಡಬೇಕಂತ ಹೇಳಿದರೆ ಒಂದು ಕ್ಯಾಲೆಂಡರಲ್ಲಿ ಅಥವಾ ಒಂದು ಬುಕ್ಕಲ್ಲಿ ನೀವು ಬರೆದಿಡಬೇಕು ಯಾವ ಡೇಟಿಗೆ ಸ್ಪ್ರೇ ಮಾಡಿದ್ದೀರಿ ಅಂತ. ಆಗ ನಿಮಗೆ ಮರ್ತೋಗೋದಿಲ್ಲ. ನಾನು ಹಾಗೇ ಮಾಡೋದು. ನನಗೆ ಬೇಕಾದಂತಹ ಸಂದರ್ಭದಲ್ಲಿ ಯಾವಾಗ ನನಗೆ ಹೂ ಕಡಿಮೆ ಇತ್ತು ಆಗ್ತದೆ ಅಂತ ಗೊತ್ತಾಗ್ತದೆ ನೋಡಿ, ಆವಾಗ ಮಾತ್ರ ನಾನು ಈ ಸ್ಪ್ರೇ ಮಾಡೋದು. ಯಾಕಂತ ಹೇಳಿದರೆ ನಾನು 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಈ ಜೀವಾಮೃತ ರಸಗೊಬ್ಬರವನ್ನು ಹಾಕ್ತಾ ಇರ್ತೇನೆ. ಹಾಗಾಗಿ ಈ ಸ್ಪ್ರೇಯ ಅಗತ್ಯತೆ ನನಗೆ ಅಷ್ಟೇನು ಇಲ್ಲ ಸ್ನೇಹಿತರೆ. ನಿಮಗೆ ನಾನು ಇಷ್ಟೇ ಹೇಳೋದು, ನಾನು ಏನು ಸ್ಪ್ರೇ ಹಾಕ್ತೇನೆ ಅಥವಾ ನನ್ನ ಮಲ್ಲಿಗೆ ಗಿಡಗಳಿಗೆ ನಾನು ಏನನ್ನು ಯೂಸ್ ಮಾಡ್ತೇನೆ ಅದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೆ ನಾನು ಇವತ್ತು ನಿಮಗೆ ಸ್ಪ್ರೇ ಮಾಡುವ ವಿಡಿಯೋ ತೋರಿಸ್ದೇ ಇಲ್ಲ. ಕಾರಣ ಇಷ್ಟೇ, ಮಳೆ ಬಂದರೆ ಕಷ್ಟ ಆಗ್ತದೆ ಅಂತ ಹೇಳಿ ಮಳೆ ಬರುವ ಟೈಮ್ ಅಲ್ಲ, ಆದರೂ ಇವಾಗ ಯಾವಾಗ ಮಳೆ ಯಾವಾಗ ಬಿಸಿಲು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಸ್ಪ್ರೇ ಮಾಡುವ ವಿಡಿಯೋ ಮಾಡಲಿಲ್ಲ. ಅದು ಸ್ಲೋ ಆಗ್ತದೆ ನನ್ನ ಕೆಲಸ ಅಂತ. ಸ್ಪ್ರೇ ಮಾಡುವ ವಿಡಿಯೋ ತುಂಬಾ ನಾನು ಅಪ್ಲೋಡ್ ಮಾಡಿದ್ದೇನೆ ಸ್ನೇಹಿತರೆ. ಹಾಗಾಗಿ ನಾನು ಇವತ್ತು ನಿಮಗೆ ಸ್ಪ್ರೇ ಮಾಡುವ ವಿಡಿಯೋ ತೋರಿಸಲಿಲ್ಲ ಸ್ನೇಹಿತರೆ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.